ಸ್ನೇಹಿತರೆ, ಒಂದು ವಿಡಿಯೋವನ್ನು ನೋಡ್ಕೊಂಬಂದೆ. ಅದೇನಪ್ಪ ಅಂತಂದರೆ, ಒಂದು ಹುಡುಗಿಯ ಗಂಡ ಸತ್ತೋಗ್ತಾನೆ 2 ವರ್ಷದಲ್ಲಿ. ಮದುವೆ ಆದ 2 ವರ್ಷದಲ್ಲಿ ಆಕೆಯ ಗಂಡ ತೀರೋಗ್ತಾನೆ. ಆಗ ಆ ಹುಡುಗಿ ಡೆಲಿವರಿ ಬಾಯ್ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಿ ಆಕೆ ಗರ್ಲ್ ಆಗ್ತಾಳೆ ಅವಾಗ, ಡೆಲಿವರಿ ಗರ್ಲ್. ಆಗ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಮಗು ಬೇರೆ ಇರುತ್ತೆ. ಆಗ ಜನ ಎಲ್ಲ ಏನಂತಿದ್ದಾರೆ ಅಂದರೆ ಆ ಹುಡುಗಿಗೆ, ವಾಟ್ ಎ ಬ್ರೇವ್ ಗರ್ಲ್, ಸೂಪರ್, ಹಾಗೆ ಹೀಗೆ ಆ ಹುಡುಗಿಯನ್ನು ಹೊಗಳಿದ್ದು ವಿಪರೀತ ಮಟ್ಟಿಗೆ ಹೊಗಳ್ತಾ ಇದ್ದಾರೆ. ನಾನೊಂದು ಪ್ರಶ್ನೆ ಏನಪ್ಪ ಅಂದರೆ, ಅದೇ ಡೆಲಿವರಿ ಬಾಯ್ ಕೆಲಸನ ಹುಡುಗರು ತುಂಬ ವರ್ಷದಿಂದ ಮಾಡ್ಕೊಂಬರ್ತಿದ್ದಾರಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ಮಾಡ್ಕೊಂಬರ್ತಿದ್ದಾರಲ್ಲ, ಯಾಕೆ ಒಬ್ಬ ಹುಡುಗನೂ ಕೂಡ ಬ್ರೇವ್ ಬಾಯ್ ಅಂತ ಅಂದೇ ಇಲ್ಲ? ಯಾಕೆ? ಸಿಂಪಲ್. ಇಲ್ಲಿ ಸಿಂಪತಿ ಅನ್ನೋದು ಬರೀ ಒಂದು ಲಿಂಗಕ್ಕೆ ಮಾತ್ರ ಸೀಮಿತ ಆಗಿದೆ. ಆ ಸಂವಿಧಾನದಲ್ಲೇ ಹೇಳಿದೆ, ಲಿಂಗ ಅಸಮಾನತೆಯನ್ನು ಮಾಡಬಾರ್ದು, ಲಿಂಗ ಸಮಾನತೆಯಿಂದ ಇರಬಾರ್ದು, ಲಿಂಗ ಭೇದ ಯಾವತ್ತೂ ಮಾಡಬಾರ್ದು ಅಂತ ಹೇಳಿದೆ. ಆದರೆ ಆ ಕಾನೂನೇ ಲಿಂಗ ಅಸಮಾನತೆಯನ್ನು ಮಾಡ್ತಾ ಇದೆ. ಮತ್ತು ಈ ಸಮಾಜ ಕೂಡ ಲಿಂಗ ಅಸಮಾನತೆಯನ್ನೇ ಮಾಡ್ತಾ ಇದೆ. ಯಾಕೆ ಒಂದು ಹುಡುಗ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದು ಅವ್ರ ಕಣ್ಣಿಗೆ ಕಾಣೋದೇ ಇಲ್ವಾ? ಅದೇ ಆ ಜಾಗದಲ್ಲಿ ಒಂದು ಹುಡುಗಿ ಮಾಡಿಬಿಟ್ರೆ ಸೂಪರ್ ಡೂಪರ್ ಅನ್ನೋ ಈ ಜನ ಯಾಕೆ ಈ ರೀತಿ ಆಗುತ್ತೆ? ಸೇಮ್ ಸಿಚುಯೇಷನ್ ಆಟೋದಲ್ಲೂ ಅಷ್ಟೇ. ಒಬ್ಳು ಹುಡುಗಿ ಆಟ ಹೊಡಿತಾ ಇದ್ದರೆ, ಸೂಪರ್ ಮೇಡಮ್, ನೀವು ಸ್ವಾಭಿಮಾನಿ ಮಹಿಳೆ, ನೀವು ಇನ್ನೊಬ್ಬರ ಕೈ ಚಾಚ್ತಾ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೊಗಳೋ ಈ ಜನ. ಅದೇ ಆಟೋನ ತುಂಬ ಜನ ಗಂಡಸರು ಹೊಡಿತಿದ್ದಾರಲ್ಲ, ಅವ್ರ ಹತ್ರ ಹೋಗಿ ನೀವು ಸ್ವಾಭಿಮಾನಿ, ಹಾಗೆ ಹೀಗೆ ನೀವು ಸೂಪರ್ ಆಗಿ ಯಾರಾದ್ರೂ ಹೇಳಿದಾರ? ನೋ. ಯಾಕೆ ಇದು ಹಿಂಗಾಯಿತು? ಮೊದಲು ಈ ರೀತಿ ಈ ಕಾನೂನುಗಳಿದಾವಲ್ಲ, ಇವೆಲ್ಲ ಯಾವ ರೀತಿಯಾಗಿದೆ ಅಂದರೆ ಕೋತಿ ತೂಕ ಮಾಡ್ದಂಗಿದೆ. ಒಂದು ಕತೆ ಹೇಳ್ತೀನಿ. ಚಿಕ್ಕದ್ರಲ್ಲಿ ಸ್ಕೂಲಲ್ಲಿ ನಮಗೆ ಒಂದು ಕತೆ ಇತ್ತು. ಏನಪ್ಪ ಅಂತಂದರೆ, ನಾಯಿ ಮತ್ತು ಬೆಕ್ಕು ಒಂದು ಮನೆಯಲ್ಲಿ ಒಂದು ದೋಸೆ ಕದ್ದುವಂತೆ. ದೋಸೆ ಕದ್ದಿದ್ದನ್ನ ಹೋಗಿ ಕಿತ್ತಾಡ್ತಾ ಇದ್ವಂತೆ, ನನಗಿಷ್ಟು ಬರಬೇಕು, ನಿನಗಿಷ್ಟು ಬರಬೇಕು ಅಂತ. ಆಗ ಮರದ ಮೇಲೆ ಇದ್ದಿದ್ದೊಂದು ಕೋತಿ, ನಾನು ನಿಮ್ಮೆಲ್ಲರಿಗೂ ತೂಕ ಹಾಕ್ಕೊಡ್ತೀವಿ ಅಂತ ಹೇಳಿಬಿಟ್ಟು ತಕಡಿ ತಗೊಂಡು ತೂಕಕ್ಕೆ ಶುರು ಮಾಡ್ತಂತೆ. ಒಂದು ಸ್ವಲ್ಪ ಈ ಕಡೆ ಜಾಸ್ತಿ ಬಂತಂತೆ, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತಂತೆ. ಈ ಕಡೆದು ಈ ರೀತಿ ಅಸಮಾನತೆಯನ್ನು ಮಾಡ್ತಲೇ ಇದ್ವಂತೆ. ಆ ರೀತಿಯಾಗಿ ಆಗ್ತಾಯಿದೆ. ನೀವು ಸಮಾನತೆ ಬರಬೇಕಾದ್ರೆ ಸಮಾನವಾಗಿ ಕೊಡಿ. ನೀವೇ ಅಸಮಾನತೆಯನ್ನು ಕೊಟ್ಟು ಸಮಾನತೆ ತರ್ತೀನಿ ಅನ್ನೋದು ಯಾವುದು? ನೀವು ಸಮವಾಗಿ ಕೊಡಿ, ಸಮಾನತೆ ಅನ್ನೋದು ತಾನಾಗೇ ಬರುತ್ತೆ. ಸಮಾನತೆ ಅನ್ನೋದು ಒಬ್ಬರಿಂದ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡೋದಲ್ಲ, ಸಮಾನ ಅವಕಾಶಗಳನ್ನ ಕೊಡಬೇಕು. ಮತ್ತು ಮುಕ್ತ ಮನಸ್ಸಿಂದ ಇಬ್ಬರನ್ನೂ ಕೂಡ ಸಮಾನವಾಗಿ ಕಾಣಬೇಕು. ಹೆಣ್ಣಿಗೆ ಅಸಮಾನತೆ ಆದರೆ ಮಾತ್ರ ಅಸಮಾನತೆ, ಗಂಡಿಗೆ ಆದರೆ ಅದೇನೂ ಅಲ್ಲ ಅಂತ ಭಾವಿಸೋ ಈ ಸಮಾಜ, ಈ ಸರ್ಕಾರ, ಇವೆರಡೂ ಕೂಡ ಗಂಡು ಮಕ್ಕಳ ಪಾಲಿನ ಶತ್ರುಗಳು. ಕೆಲವರು ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ತುಂಬ ವರ್ಷದಿಂದ ಹರಾಸ್ಮೆಂಟ್ ಆಗಿದೆ ಅಂತ. ನಿಜಕ್ಕೂ ಕೂಡ ಇತಿಹಾಸ ತೆಗೆದು ನೋಡಿ, ಗಂಡು ಮಕ್ಕಳಿಗೆ ಯಾವುದೂ ಹರಾಸ್ಮೆಂಟೇ ಆಗಿಲ್ವಾ? ಗಂಡು ಮಕ್ಕಳಿಗೂ ಆಗಿದೆ. ಆದರೆ ಏನಾಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಇವರು ಸತಿ ಜೋಹರ್ ಪದ್ಧತಿಯನ್ನು ಮುಂದೆ ಇಡ್ತಾರೆ. ಯಾರೂ ಕೂಡ ಹೆಣ್ಣನ್ನು ಹೋಗಿ ಸಾಯ್ರಿ ಅಂತ ಹೇಳಿದ್ದಲ್ಲ. ಆಗಿನ ಕಾಲದಲ್ಲಿ ಆಪೋಸಿಟ್ ಶತ್ರು ರಾಷ್ಟ್ರಗಳದವರು ಈ ಒಂದು ದೇಶವನ್ನು ವಶಪಡಿಸಿಕೊಂಡಾಗ ಇಲ್ಲಿಯ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಅವಮಾನ ಮಾಡ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಆ ಅವಮಾನವನ್ನು ತಾಳಲಾರದೆ ಅವರೇ ಹೋಗಿ ಸತಿ ಜೋಹರ್ ಆಗಿ ಸಾಯ್ತಿದ್ರೆ ವಿನಃ ಯಾರೂ ಕೂಡ ಅವ್ರನ್ನ ಬಲವಂತವಾಗಿ ಇದು ಮಾಡ್ತಿರಲಿಲ್ಲ. ಆ ಅವಮಾನವನ್ನು ಎದುರಿಸಲಾರದೆ ಹೋಗಿ ಸಾಯ್ತಿದ್ರು. ಮತ್ತು ಇನ್ನೊಂದು ವಿಷಯ ತಿಳಿದಿರಲಿ, ಹೆಣ್ಮಕ್ಳಿಗೆ ಮುಟ್ಟಾಗೋ ಟೈಮಲ್ಲಿ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಅದು ಹೆಣ್ಮಕ್ಳಿಗೆ ಪರವಾಗಿ ಅನುಕೂಲ ಆಗಲಿ ಅಂತಲೇ ಮಾಡಿದ್ದೇ ಹೊರತು ಅದು ಹೆಣ್ಮಕ್ಳಿಗೆ ವಿರೋಧ ಆಗಲಿ ಅಂತ ಯಾವತ್ತೂ ಮಾಡಿದ್ದಿಲ್ಲ. ಆದರೆ ನೀವು ಆ ರೀತಿಯಾಗಿ ಬಿಂಬಿಸಿದ್ರಿ ಕಾಲಕ್ರಮೇಣ ಅಷ್ಟೇ. ಇಲ್ಲಿ ಗಂಡು ಹೆಣ್ಣು ಸಮಾನತೆ ಅನ್ನೋದು ಹಿಂದಿನ ಕಾಲದಲ್ಲೇ ಇತ್ತು, ಆದರೆ ಈಗ ಇಲ್ಲ. ಯಾವುದಾದ್ರೂ ಒಂದು ಕಂಪ್ನಿಗೆ ಹೋಗಿ ತಗೊಳ್ಳಿ, ಹೆಣ್ಣಿಗೆ ಮತ್ತು ಗಂಡಿಗೆ ಈಕ್ವಲ್ ಸಂಬಳ. ಆದರೆ ಕೆಲವೊಂದು ಹಾರ್ಡ್ ವರ್ಕ್ಗಳಲ್ಲಿ ಬರೀ ಗಂಡಸರನ್ನೇ ಬಿಡ್ತಾರೆ, ಹೆಣ್ಮಕ್ಳನ್ನ ಅಲ್ಲಿ ಹಾಕೋದೂ ಇಲ್ಲ. ಕೆಲವೊಂದು ಹೆಣ್ಮಕ್ಳನ್ನ ಅಲ್ಲಿಗೆ ಹಾಕೋದೇ ಇಲ್ಲ. ಯಾಕೆ? ಹೆಣ್ಣು ಮಾಡಿದರೆ ಸಾಧನೆ, ಗಂಡು ಮಾಡಿದ್ರೆ ಜವಾಬ್ದಾರಿ.
ವೈ? ಆಕೆ ಡೆಲಿವರಿ ಗರ್ಲ್ ಆಗಿದ್ದಾಳಲ್ಲ, ಆತ ಬದುಕಿದ್ದಾಗ, ಆಕೆಯ ಗಂಡ ಬದುಕಿದ್ದಾಗ ಅವನು ಕೂಡ ದುಡಿದು ಸಾಕ್ತಿದ್ದ ತಾನೆ. ಅವನಿಗೆ ಯಾರವತ್ತಾರ ಹೋಗಿಬಿಟ್ಟು ನೀವು ಬ್ರೇವ್ ಬಾಯ್ ನೀನು ದುಡಿದು ಸಾಕ್ತಾ ಇದೀಯ ಹಾಗೆ ಹೀಗೆ ಯಾರೂ ಒಂದಿಲ್ಲ. ಸೊ ಹಿಂಗಾಗಿಬಿಟ್ರೆ ಮಾತ್ರ ಏನ್ರಿ ಇದು? ಸ್ನೇಹಿತರೆ, ಈ ವಿಷಯದಲ್ಲಿ ಮಾತಾಡ್ತಾ ಹೋದರೆ ತುಂಬಾ ವಿಷಯಗಳಿದ್ದಾವೆ. ಮಾತಾಡ್ತಾ ಹೋದರೆ ಮಾತುಗಳಾಗ್ತವೆ ಹೊರತು ಯಾವತ್ತೂ ಗಂಡು ಮಕ್ಕಳ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಆದರೂ ಕೂಡ ಇದನ್ನು ಬಿಡೋಕ್ಕಾಗಲ್ಲ. ಕೆಲವರು ಹಿಂದೂ ಪರವಾಗಿ ಹೋರಾಟ ಮಾಡ್ತಾರೆ, ಕೆಲವರು ಕನ್ನಡ ಪರವಾಗಿ ಹೋರಾಟ ಮಾಡ್ತವ್ರೆ. ಮಾಡ್ರಿ, ಬೇಡ ಅನ್ನಲ್ಲ. ಆದರೆ ಕೆಲವರು ಸ್ತ್ರೀ ಪರವಾಗಿ ಹೋರಾಟ ಮಾಡ್ತಾರೆ, ಪುರುಷರ ಪರವಾಗಿ ಹೋರಾಟ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ. ಇದು ನಮ್ಮ ಸಮಾಜದ ದುರ್ದೈವ. ಪುರುಷ ಅವಮಾನ ಮಾಡಿದ್ರು ಮಾಡಿಸ್ಕೋಬೇಕು, ದೌರ್ಜನ್ಯ ಮಾಡಿದ್ರು ಮಾಡಿಸ್ಕೋಬೇಕು, ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಟ್ಟರು ಫೇಸ್ ಮಾಡಬೇಕು. ಇದಾಗಿದೆ ನಮ್ಮ ದೇಶದ ದುಸ್ಥಿತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.